ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ಇವತ್ತು ಹಂಗೆ ಸೂರ್ಯಗೆ ನಮಸ್ಕಾರ ಮಾಡ್ತಾ ಇವತ್ತು ಬೇಗ ಎದ್ದಿದ್ದೀನಿ. ಕೆಲಸ ಎಲ್ಲ ಬೇಗ ಮಾಡಬೇಕು. ಏನಕ್ಕೆ ಅಂದರೆ ಸ್ವಲ್ಪ ಲಾಸ್ಟ್ ಮಂತು ಬಿಸ್ನೆಸ್ ಸರಿಯಾಗಿ ಮಾಡಿಲ್ಲ. ಈ ಮಂತು ಬಿಸ್ನೆಸ್ ಚೆನ್ನಾಗಿ ಮಾಡಿ ಕಮಿಟ್ಮೆಂಟ್ಸ್ಗಳಿವೆ, ಅವೆಲ್ಲ ಮುಗಿಸ್ಬೇಕು. ಅದಕ್ಕೆ ಜವಾಬ್ದಾರಿಯಿಂದ ಬೇಗ ಎದ್ದು ಕೆಲಸ ಮಾಡೋಣ ಅಂತ ಅಪ್ಪ ಮಟ್ಟೆ ಆಗ್ತೈತೆ. ಕೆಲಸ ಶುರು ಮಾಡೋಣ. ಗುರು ಬೆಳಗ್ಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಎಗ್ರೆಸಿ ತರಕಾರಿ ಹೊಡೆದು ಚಿಕನ್ ಎಲ್ಲ ತಂದುಕೊಟ್ಟು ಹೋಟ್ಲಿಗೆ ಈರುಳ್ಳಿ ತಗೊಬಂದ್ಬಿಟ್ಟು ಹೋಟ್ಲಿಗೆ ನ್ಯೂಸ್ ಪೇಪರ್ ತಗೊಳ್ಳೋಣ ಅಂತ ಬಂದೆ. ಇಲ್ಲ ಇನ್ನು ಕ್ರಾಸಿಂಗ್ ಹಾಕ್ಬಿಟ್ಟಿದ್ದಾರೆ. ನೀವು ವೇಟ್ ಮಾಡಿ ಈ ಕಡೆಯಿಂದ ಆ ಕಡೆ ಊರಿಗೆ ಹೋಗಿ ತಗೊಬರ್ಬೇಕು. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಅನಿಸುತ್ತೆ. ಅದೇ ಇಲ್ಲಿ ಹೋಗ್ಕೊಂಡು ಬರ್ತೀನಿ, ಈ ಕಡೆ ಹಳ್ಳಿ ಕಡೆ ಇರುತ್ತೆ ಅಂತ. ಈಗ ಬಂದೆ. ಯಾವಾಗ ಬಂದಾಗಲೂ ಕ್ರಾಸಿಂಗ್ ಏನು ಸಿಗ್ತಿರ್ಲಿಲ್ಲ, ಬೇಗ ಬರ್ತಿದ್ನಲ್ಲ. ಇವಾಗ ಟೈಮು 9:30 ಯಾವುದೋ ಟ್ರೈನ್ ಹೋಗ್ತೈತೆ ನಮ್ಮ ಪಾಂಡಪುರ ಕಡೆಗೆ. ಇವಾಗ ಒಂದೆರಡು ನಿಮಿಷ ತೆಗಿತಾರೆ ಗೇಟು. ಅದು ಇನ್ನೊಂದು ಟ್ರೈನ್ ಬರ್ತಾರಂಗೈತೆ. ಇವಾಗ ಒಂದು ಐತಿ, ಆ ಕಡೆಯಿಂದ ಇನ್ನೊಂದು ಗೊತ್ತೈತೆ. ಇವಾಗ ಹೋಗಿ ಎತ್ಕೊಂಡು ಬರಬೇಕು. ನೋಡಿರ್ತಾರಲ್ಲ ಕೆಲವೊಂದು ವೀಡಿಯೋಗಳಲ್ಲಿ ಹಿಂಗೆ ಟ್ರೈನು ಬರೋಕ್ಕಿಂತ ಮುಂಚೆನೂ ಬ್ಯಾರಿಕೇಡ್ ಇಲ್ಲದೆ ಹೋದ ಜಾಗದಲ್ಲಿ ತಗೊಂಡೋಗಿ ಲಾರಿ ಟ್ರ್ಯಾಕ್ ಮೇಲೆ ನಿಲ್ಲಿಸ್ಬಿಡ್ತಾರೆ. ತಗೊಂಡೋಗಿ ಆ್ಯಕ್ಸಿಡೆಂಟ್ ಆಯ್ತವೆ. ಇಲ್ಲಿ ಮರ ಸೇಫ್ಟಿ ಎಲ್ಲ ಚೆನ್ನಾಗೈತೆ. ದೊಡ್ಡ ಲಾರಿಗಳಿರು ಓಡಾಡೋದೇ ಇಲ್ಲ. ಆ ಥರ ಇಲ್ಲಿ ಇದಾಕ್ಬಿಟ್ಟಾರೆ ಆರ್ಚು. ಅದು ಬಿಟ್ಟರೆ ಬ್ಯಾರಿಕೇಟೆಲ್ಲ ಐತೆ. ಇನ್ನು ತಲೆನೋವು ಇಲ್ಲ ಇಲ್ಲಿ. ಕೆಲವೊಂದು ಕಡೆ ಅದು ಏನಕ್ಕೆ ಹಂಗೆ ಮಾಡಿರ್ತಾರೋ ಗೊತ್ತಿಲ್ಲ. ಈ ಥರ ಬ್ಯಾರಿಕೇಟು ಮತ್ತು ಏನೂ ಇರೋಲ್ಲ, ಸುಮ್ಮನೆ ಹಂಗೆ ಓಪನ್ನೇ ಇರುತ್ತೆ. ಟ್ರೈನ್ ಬರೋ ಟೈಮ್ನಲ್ಲಿ ಅವರೇ ನೋಡಿಕೊಂಡು ಓಡಾಡ್ದಂಗೆ ನಿಂತ್ಕೋಬೇಕು. ಈಗ ಹೋಗೋಣ, ಹೋಗಿ ನ್ಯೂಸ್ ಪೇಪರು ಎತ್ಕೊಂಡು ಬರೋಣ. ಈಗ 2 ಟ್ರೈನ್ ಹೋಯ್ತು, ಈ ಕಡೆಗೆ ಒಂದೋಯ್ತು, ಆ ಕಡೆಗೆ ಒಂದೋಯ್ತು. ಇವಾಗ ಮೇ ಬಿ ಇವಾಗ ಎತ್ತುತ್ತಾರೆ, ಇನ್ನೊಂದು ಟ್ರೈನ್ ಇರೋಲ್ಲ ಅನಿಸುತ್ತೆ. ಇವಾಗ ಕಂಬಿ ಏನಿದೆ ಅದು ಎತ್ತುತ್ತಾರೆ. ಎತ್ತಾದಮೇಲೆ ಹೋಗ್ಬಿಟ್ಟು ನ್ಯೂಸ್ ಪೇಪರ್ ಎತ್ಕೊಂಡು ಬಂದರೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಇನ್ನು ಕೈಕೊಂಡು ಮುಕ್ಕೆಲ್ಲ ತೊಳ್ಕೊಂಡು ತಿಂಡಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಹೊರಡೋದೆ. ಇನ್ನೂ ತೆಗಿತಾನೆ ಇಲ್ವಲ್ಲಪ್ಪ ಇವರು. ಟ್ರೈನ್ ಏನೋ ಹೋಯ್ತು, ಇನ್ನೂ ಯಾಕೆ ತೆಗಿತಾಯಿಲ್ಲ? ಇನ್ಯಾವುದೋ ಒಂದು ಟ್ರೈನ್ ಬರುತ್ತಾ? ಇಲ್ಲ, ಇಲ್ಲಿ ಎಲ್ಲೋ ಸಿಗ್ನಲ್ ಬೀಳ್ತಲ್ಲ. ಎಲ್ಲೋ ಸಿಗ್ನಲ್ ಬೀಳ್ತು ಅಂದರೆ ಇನ್ಯಾವ ಟ್ರೈನು ಬರೋಲ್ಲ ಅಂತ ತೆಗೆದ್ರು. ಇವಾಗ ಹೋಗೋಣ ಬನ್ನಿ. ಮನೆ ಬೇಗ ಹಾಕೈತೆ, ಅವರಿಲ್ಲ ಸದ್ಯಕ್ಕೆ. ನ್ಯೂಸ್ ಪೇಪರ್ ಇಲ್ಲ ಐತೆ, ಯಾವಾಗಲೂ ತಗೊಂಡೋಗ್ತೀನಲ್ಲ, ಏನು ಸಮಸ್ಯೆ ಇಲ್ಲ. ಫೋನ್ ಮಾಡಿದೆ, ಫೋನ್ ಎತ್ತಲ್ಲ ಅವರು. ಒಂದು 10 kg ಅಷ್ಟು ತಗೊಂಡು ಹೋಗ್ಬಿಟ್ಟು ಕೋಳಿ ಅಂಗಡಿ ಹತ್ರ ತೂಕ ಹಾಕಿ ಆಮೇಲೆ ಅಲ್ಲೇ ಬರ್ತಾರೆ. ಬ್ರಿಡ್ಜ್ ಕೆಳಗಡೆ ಹೋಟ್ಲ್ ಹಾಕ್ತೀನಲ್ಲ, ಅಲ್ಲಿ ಬರ್ತಾರೆ. ಅವಾಗ ಹೇಳಬೇಕು. ಪಾಪ ಹಂಗೇನು ಇದು ಮಾಡಲ್ಲ ಅವರು. ಏನೋ ಇಲ್ಲ ಅಂದರೆ ಇಲ್ಲೇ ಮಡಗಿರ್ತಾರೆ, ತಗೊಂಡು ಹೋಗಬೇಕು. ಹೆಚ್ಚು ಕಡಿಮೆ ಒಂದು 2-3 ವರ್ಷದಿಂದಲೇ ತಗೊತಾ ಇದ್ದೀವಲ್ಲ ಇವ್ರ ಹತ್ರ. ಅದರಿಂದ ನಂಬಿಕೆಸ್ತರಾಗಿದ್ದಾರೆ, ಸಮಸ್ಯೆ ಏನಿಲ್ಲ. ಆಮೇಲೆ ಕೇಳ್ದಂಗೆ ತಗೊಂಡೋಗವ್ರೆ ಅನ್ನೋದೆಲ್ಲ ಇಲ್ಲ. ಇವಾಗ ಎತ್ಕೊಂಡು ಹೋಗೋಣ ಒಂದು 10 kg ಅಷ್ಟು. ಇವಾಗ ಗಾಡಿ ಎತ್ಕೊಂಡು ಹೋಟ್ಲ್ ಹಾಕಕ್ಕೆ ಹೋಯ್ತಾ ಇದ್ದೀನಿ. ಇವಾಗ ಗಾಡಿ ಎತ್ಕೊಂಡು ಐಟಮ್ ತುಂಬಿಕೊಂಡು ಹೋಟ್ಲ್ ಹಾಕಕ್ಕೆ ಹೋಗ್ಬೇಕು. ಮನೇಲಿ ಚಿತ್ರಾನ್ನ ಮಾಡಿದ್ರು, ನಾಷ್ಟ ಚಿತ್ರಾನ್ನ ತಿನ್ಕೊಂಡು ಹಂಗೆ ಇವಾಗ ಹೋಟ್ಲ್ ಹಾಕಕ್ಕೆ ಹೋಯ್ತಾ ಇದ್ದೀನಿ. ಇವತ್ತು ಬೇಗ ಹೋಯ್ತಾ ಇದ್ದೀನಿ. ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಮಾಡಬೇಕು ಅಂತ ಮಂಗಳವಾರ. ನೋಡೋಣ ಇವತ್ತು ಏನಾಗುತ್ತೆ ಬಿಸ್ನೆಸ್ ಅಂತ. ಇವರು ಕ್ಲೋಸ್ ಮಾಡಿಕೊಂಡು ಇವಾಗ ಹೋಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆ ಅಂದ್ಕೊಂಡಂಗೆ ಬಂದೆ. ಬಿಸ್ನೆಸ್ಸು ಕೂಡ ಅಂದ್ಕೊಂಡಂಗೆ ಆಗೈತೆ ಚೆನ್ನಾಗೆ. ಇವಾಗ ಹೋಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ತಲೆ ಕೈ ಎಣ್ಣೆ ಹಚ್ಚವಳೆ. ಏನು ನಿನ್ನೆ ನೈಟ್ ಹಚ್ಚಿದ್ದು, ಏನು ತಣ್ಣಗೆ ಐತೈತೆ ಅಂದರೆ ಈ ದೆಗೆಗೂ ಈ ಬಿಸಿಲಿಗೂ ಈ ಸೆಕೆಗೂ ತಲೆ ಮೇಲ್ಗಡೆ ಏನೋ ಒಂದು ಐಸ್ ಇಟ್ಕೊಂಡು ಇರೋ ಥರ ಅನ್ನಿಸ್ತೈತೆ. ಅಷ್ಟು ತಣ್ಣಗಾಯ್ತೈತೆ. ಹಳ್ಳೆಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಚ್ಕೊಂಡು ಹಚ್ಚಂಗೆ ಹೆಚ್ಚು ಕಡಿಮೆ ಊರಳಿದಾಗ ಹಚ್ಚಿದ್ದು. ಬೆಂಗಳೂರು ಬಂದಾದ್ಮೇಲೆ ಹಚ್ಚಾನೇ ಇತ್ತಿಲ್ಲ, ತಲೆಗೆ ಎಣ್ಣೆನೇ ಎತ್ತಿತ್ತಿಲ್ಲ. ಕೂದಲೇ ಜಾಸ್ತಿ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಈಗ ಹಳ್ಳೆಣ್ಣೆ ಹಚ್ಚಿದ್ದು. ಸ್ವಲ್ಪ ತಣ್ಣಗಾಯ್ತೈತೆ. ಇನ್ಮೇಲೆ ಒಂದು 10 ದಿನಕ್ಕೆಲ್ಲ ಹಚ್ಕೋಬೇಕು, ಚೆನ್ನಾಗಿರುತ್ತೆ. ಬೇಸಿಗೆ ಟೈಮಲ್ಲಿ, ಚಳಿಗಾಲದಲ್ಲಿ ಹೆಂಗೆ ಗೊತ್ತಿಲ್ಲ, ನೆಗಡಿ ಆಗುತ್ತೋ ಶೀತಕ್ಕೆ, ಆಮೇಲೆ ಅಂದರೆ ಕೋಲ್ಡ್ ಆಗಿ. ಬೇಸಿಗೆ ಟೈಮಲ್ಲಂತೂ ಆಮೇಲೆ ಹಚ್ಕೋಬೇಕು, ಇಮೇಲೆ ಅಭ್ಯಾಸ ಮಾಡ್ಕೋಬೇಕು. ಫೀಲ್ ಇಸ್ ಗುಡ್. ಬಂದೆ, ಇನ್ನೇನು ದೇವಸ್ಥಾನ ಹತ್ರ ಇದ್ದೀನಿ ಇವಾಗ. ಈಗ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಆ ಥರ ಇದರೆಲ್ಲ ತೊಳೆದ್ಬಿಟ್ಟು
ಊಟ ಮಾಡೋಣ. ಹೇಳ ಬಾರ ಇದೆ ಹೀರೋ ನಮ್ಮ ಸುನಿ ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾಚ್ಕೊಂತದೀಯ. ಅಲ್ಲಾರು ನಿಮ್ಗೆ ಹುಡುಗಿಯಾರು ಕೊಡಲ್ಲ. ಎಣ್ಣೆ ಹೊಡೆದವ್ರಂತೆ, ನಾಳೆ ಹೇಳ್ತಾರಂತೆ. ಬಾರ ಇಲ್ಲಿ ನೋಡಿ ನಾಚ್ಕೊಂತವನೆ. ಬಾರ ಇಲ್ಲಿ ಪರವಾಗಿಲ್ಲ ಬಾರ. ಈಗ 100 ರೂಪಾಯಿ ಕಬಾಬ್ ಹಾಕ್ಸ್ಕೊಂಡವ್ರು ಎಣ್ಣೆ ಹೊಡ್ಯೋಕ್ಕೆ. ಯಾವ್ದು ಎಣ್ಣೆ ಹೊಡೆಯೋದು? 2 ಪವರ್ಫುಲ್. ಆಮೇಲೆ ಹೇಳು 2 ಸ್ಲೈಸು. ಆಮೇಲೆ ಅದ್ಯಾವುದು ಟ್ರಿಪಲ್ ಎಕ್ಸ್ಟ್ರಮು. ಎಣ್ಣೆ ಹೊಡಿ ಪಲ್ಟಿ ಹೊಡಿ. ಹೋಗಿ ಎಣ್ಣೆ ಹೊಡೆದು ಮಲ್ಕೊಳ್ಳೋದ? ಇನ್ನೊಬ್ಬ ಎಲ್ಲ ನಿಮ್ಮ ಫ್ರೆಂಡು ಎಲ್ಲ ಅವನು ಕರ್ಕೊಬರಲ್ಲ. ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಕರ್ಕೊತೀನಿ. ಇವನು ನಾಳೆ ಯೂಟ್ಯೂಬಲ್ಲಿ ಬಿಡೋಕ್ಕೆ ಜಳಕ ಮಾಡಿ ಬಟ್ಟೆ ಹಾಕ್ಕೊಂಡು ಬರ್ತಾನೆ ನೋಡಪ್ಪ. ಒಳ್ಳೆ ಬಿಡ ಆಯಿತು. ಇವತ್ತು ಬರೋಣ ನೀನು ಯೂಟ್ಯೂಬಲ್ಲಿ. ನಾಳೆ ಬರ್ಬೇಕು. ಅದೇನಾ ನೀನೇ ಹೇಳು. ನಮ್ಮ ಸುನಿ ಬ್ರೋಗೆ ಸಪೋರ್ಟ್ ಮಾಡಿ ಅಂತ ಹೇಳು. ಏನು ನಾಚ್ಕೊಂತಾವ ನೀನು? ಇಲ್ಲ ಏನು ನೀನು ಹಿಂಗೆ ನಾಚ್ಕೊಂತೀವಿ? ಹುಡುಗಿ ಹಿಂಗೆ ಯಾರು ಹುಡುಗಿ ಕೊಡಲ್ಲ ಕಣ್ ಬಾರೋ ಇಲ್ಲಿ. ಏನು ನಾಚ್ಕೊಂತಾವ ನೋಡಪ್ಪ ಹುಡುಗ. 3 ಜನ ಹುಡುಗಿರವ್ರ. 3 ಜನ ಹಂಗೆ ವಿಡಿಯೋ ಮಾಡು. ಕಟ್ತೀನಿ ಹಂಗೆ. 3 ಜನ ಮೇಂಟೈನ್ ಮಾಡಿ ಮಡಗ್ತಾವ್ರೆ. ನೀನು ಎಷ್ಟು ಜನ ಮೇಂಟೈನ್ ಮಾಡ್ತಿದ್ಯಾ? ಯಾರು ನಾನು? ಹಾಂ, ಐ ಆಮ್ ಅ ಸಿಂಗಲ್ ಬರ್ಡ್. ಸಿಂಗಲ್ ಅಣ್ಣ ಹಿಂಗಂದ ಸಿಂಗಲ್ ಬರ್ಡ್ ಹಿಂಗಂದ ಹಾಂ. ಸುಮ್ಮನೆ ಬೇಡ ಇಲ್ಲಿ ಯೂಟ್ಯೂಬ್ನಾಗ ಹಾಕ್ನಂತ ಅದಕ್ಕೆ ಬೇಡ. ಏನಾಗಲ್ಲ ಬಿಡ. ಅವ್ನು ಹುಡುಗಿ ಏನು ನೋಡಲ್ಲ. ಈಗ ಅಂದಿಂದೆ 4 ಮೇಂಟೈನ್ ಮಾಡ್ತಾನೆ. ಅಣ್ಣ ನಿಂದೆ ನಂದಲೇ ಒಂದು 500 ರೂಪಾಯಿ ಕಾಸು ಹಾಕು. ಹಾಂ, ಒಂದು 500 ರೂಪಾಯಿ ಕಾಸು ಹಾಕು. ಹುಡುಗಿ ಹತ್ರ ಕಾಸು ಹಾಕ್ಸ್ಬೇಕಣ. ಹುಡುಗಿ ಹತ್ರ ಕಾಸು ಕಿತ್ತೋದ್ರೆ ರೇಟ್ ಕಣ ನಿಲ್ಲ ಬಲ್ಲ ನನ್ನ ಮಗ. ನಾಚಿಕೆ ನೋಡು. ಕಾಸು 500 ರೂಪಾಯಿ ಹೋಗಿ ಎಣ್ಣೆ ಹೊಡೀರಿ, ಎಂಜಾಯ್ ಮಾಡಿ. ಇರೋದೊಂದು ಲೈಫು, ತಲೆಗೆಡ್ಸ್ಕೊಬೇಡಿ. ಚಾಯ್ಸು, ಟ್ರಿಪಲ್ ಚಾಯ್ಸು, ಗಿಬಲ್ ಚಾಯ್ಸ್ ಅಂತ ಒಂದ್ಸಲ ಆಯ್ ಮಾಡ್ಬಿಡ ಒಂದ್ಸಲ. ಸರಿ ಬಾಯ್ ಕಂಡ್ರಲ್ಲ. ಕಬಾಬ್ ಬೇಕಂದ್ರೆ ಬನ್ನಿ, ನಾಳೆ ಬರ್ತೀರಾ? ಇವಾಗ ಹುಡುಗರನ್ನ ಮಾತಾಡಿಸಿ ಕಬಾಬಾಗಿ ಕಳಿಸಿದಾಯ್ತು. ಈರುಳ್ಳಿ ಕಟ್ ಮಾಡಬೇಕು. ಎಗ್ ರೈಸ್ಗೆ ಈರುಳ್ಳಿ ಖಾಲಿ ಆಗೈತೆ. ಇನ್ನೊಂದೆರಡು ಈರುಳ್ಳಿ ಎತ್ಕೊಳ್ಳೋಣ. ಸಾಲ್ಟೇಜ್ ಆಗುತ್ತೆ. ಹುಡುಗರು ತುಂಬ ನಾಚ್ಕೊತಾರೆ ಕ್ಯಾಮ್ರಾದಲ್ಲಿ ಬರೋಕ್ಕೆ. ನನಗೆ ಮೊನ್ನೆ ಎಲ್ಲ ಹೇಳ್ತಿದ್ರು ನಾವು ಯೂಟ್ಯೂಬ್ ಮಾಡ್ತೀವಣ್ಣ, ವೀಡಿಯೋ ಮಾಡಬೇಕು ಅಂತ. ನನಗೆ ಸ್ಟಾರ್ಟಿಂಗ್ ಎಲ್ರಿಗೊಂಥರ ಮುಜುಗರ, ನಾಚಿಕೆ, ಸಂಕೋಚ. ಹೋಯ್ತಾ ಅಭ್ಯಾಸ ಆಗುತ್ತೆ. ಉಗ್ರಮ್ಮನ ಒಂದು ಡೈಲಾಗ್ ಆಯ್ತಲ್ಲ, ಒಂದು 2 ಚೊಂದು ತಣ್ಣೀರು ಹಾಕೊಳ್ಳೋದು ಕಷ್ಟ, ಆಮೇಲೆ ಅಭ್ಯಾಸ ಆಗೋಗುತ್ತೆ ಅಂತ. ಹಂಗೆ ಈಗ ಈರುಳ್ಳಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಇನ್ನೇನೆಲ್ಲ ಕೆಲಸ ಮುಗೀತು. ನಾ ಅಲ್ಲಿ ಕೌಂಟ್ರಲ್ಲಿ ನಿಂತ್ಕೊಂಡು ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು. ಈ ಟಕ ಅಂತ ಈರುಳ್ಳಿ ಕಟ್ ಮಾಡಿಬಿಡೋಣ ಈಗ. ಗುರು, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಟ್ಲಲ್ಲಿ ಇನ್ನೇನೋ ಇವಾಗ ಕ್ಲೋಸ್ ಮಾಡಬೇಕು. ಟೈಮ್ 10:30 ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಅಳತೆ ಎಲ್ಲ ಹೊಡ್ಕೊಂಡು ಕೆಲಸ ಎಲ್ಲ ಮುಗಿಸಿ ಇವಾಗ 10:30 ಆಗಿದೆ ಸಮಯ. ಆ ಕಡೆ ಹೋಟ್ಲು ಕ್ಲೋಸ್ ಮಾಡ್ತಾಯಿದ್ದಾರೆ ನಮ್ಮ ಆ ಕಡೆ ಭಟ್ರು. ಅವರು ಬೆಳಗ್ಗೆ ಒಂದು 4 ಗಂಟೆಯಿಂದ ನೈಟ್ 11 ಗಂಟೆ ಗಂಟೆ ಇರ್ತಾರೆ. ನಾವು ಬೆಳಗ್ಗೆ ಒಂದು ಮಾಮೂಲಿ ನಾನೊಂದು 8 ಗಂಟೆಗೆ ಎದ್ದು ಬರ್ತೀನಿ. ನಮ್ಮ ಅಪ್ಪ ಒಂದು 5:45 6 ಗಂಟೆನಾಗೆ ಎದ್ದು ಬರ್ತದೆ. ಬೇಗ ಕಳಿಸ್ಬಿಡ್ತೀನಿ ಸಾಯಂಕಾಲ ನಾವು ಅಪ್ಪನ. ಬೆಳಗ್ಗೆ ಬೇಗ ತೊಗೊಳ್ಬೇಕಲ್ಲ, ನಾನು ಕ್ಲೋಸ್ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕೆ ಕ್ಲೋಸ್ ಮಾಡೋ ಸಮಯ ಬಂದಿದೆ. ಇವರು ಸಿಲಿಂಡ್ರು ಕೇಳಿದ್ರೆ ಭಯ ಆಗುತ್ತೆ. ರೈಟ್ ಆ ಮಟ್ಟಿಗೆ ಆಗೋಗ್ಬಿಟ್ಟೈತೆ. ಒಳ್ಳೆ 1 ಗ್ರಾಮ್ ಚಿನ್ನದ ರೇಟ್ ಹೇಳ್ತಾ ಬಿದ್ದವ್ರೆ. ಒಂದು 2-3 ಸಿಲಿಂಡ್ರಿಗೆ ಏನೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಈಗ ಒಂದು 2 ಹಾಕ್ಸಿದ್ದೀನಿ ಸಿಲಿಂಡ್ರ್ ನಾನು. ಒಟ್ಟು ಈಗ ಹಾಕ್ಸಿರೋದು ರೈಟ್ ಓಕೆ, ಬಟ್ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಎಲ್ರಿಗೂ ಏನಾಯಿತು ರೇಟ್ ಆ ರೇಟ್ಗೆ ಸಿಕ್ಬಿಟ್ರೆ ಸಾಕು. ಏನು ಸುಮ್ಮನೆ, ಯಾಕೆಂದರೆ ಸಿಲಿಂಡ್ರು ಆ ರೇಟ್ ಕೇಳಿದ್ರೆ ಭಯ ಪಡ್ತವ್ರು ಜನ. ಕೆಲವೊಂದು ಕಡೆ ಹೋಟ್ಲನ್ನ ಅಲ್ಲಿ ಕ್ಲೋಸ್ ಮಾಡ್ತಾವ್ರೆ. ಆ ಕಡೆ ಹೋಟ್ಲು ಅಷ್ಟೇ. ಬೆಳಗ್ಗೆ ಅಲ್ಲಿ ದೋಸೆ ಪಟ್ಟಿ ಇದೆಯಲ್ಲ, ಆ ದೋಸೆ ಪಟ್ಟಿ ಹಚ್ಚೇ ಇಲ್ಲ. ಇವತ್ತು ದೋಸೆನೇ ಹಾಕಿಲ್ಲ ಅವರು. ದೋಸೆ ಒಳಗೆ ಗ್ಯಾಸ್ ಜಾಸ್ತಿ ಹೋಗುತ್ತೆ ಅಂತ ದೋಸೆನೇ ಹಾಕಿಲ್ಲ. ಬರೀ ದೋಸೆ ಬಿಟ್ಟು ಇಡ್ಲಿ, ರೈಸ್ ಬಾತು, ಪೂರಿ ಈ ಥರ ಮಾಡೋರೆ. ಬನ್ಸು ಏನೋ ಈ ಥರ ಪಲಾವ್ ಈ ಥರ ಮಾಡೋರಷ್ಟೇ. ದೋಸೆ ಇವತ್ತಿನ ಮಾಡಲ್ಲ ಅಂತ ಹೇಳ್ತಾವ್ರೆ. ನನಗೆ ಅದೇ ಟೆನ್ಷನ್ ಆಗೋಗ್ಬಿಟ್ಟೈತೆ. ಯಾಕೆಂದರೆ ಎಣ್ಣೆ ರೇಟು ಜಾಸ್ತಿ ಆಗುತ್ತೆ, ಸಿಲಿಂಡ್ರ್ ರೇಟು ಜಾಸ್ತಿ ಆಗೈತೆ. ಇನ್ನೇನು ಅಕ್ಕಿ ಮತ್ತು ಪ್ಲಾಸ್ಟಿಕ್ ಕವರ್ಗಳು, ಪಾರ್ಸಲ್ ಕವರ್ಗಳೆಲ್ಲ ಜಾಸ್ತಿ ಆಗವೆ. ಸದ್ಯಕ್ಕೆ ಮೊಟ್ಟೆ ರೇಟ್ ಒಂದು ಕಡಿಮೆ ಇದೆ. ಚಿಕನ್ ರೇಟು ಜಾಸ್ತಿ ಆಗೋದೆ ಅಂತವ್ರೆ. ಚಿಕನ್ ರೇಟ್ ಇದಕ್ಕೆ ಸಂಬಂಧಪಡಲ್ಲ. ಬಟ್ ಇದು ಬಿಟ್ಟು ಇನ್ನೆಲ್ಲ ಇವಾಗ ಏನಿದೆಯೋ ಇವಾಗ
ಔಟ್ ಆಫ್ ಕಂಟ್ರಿಲೇ ಏನೇನು ಇದಾಗಿದೆ ಅದರಿಂದ ಆಗಿದೆ ಅಂತ ಅಂತಾರೆ. ಬಿಟ್ಟಲ್ಲಿ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ, ಏನಾಗುತ್ತೆ ನೋಡೋಣ ಮುಂದಕ್ಕೆ. ಈ ಸದ್ಯಕ್ಕೆ ಇವತ್ತು ಹೋಟ್ಲ್ ಕ್ಲೋಸ್ ಮಾಡೋಣ, ನಾಳೆ ಏನಿದೆ ನೋಡೋಣ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.